ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸನಿಕಡ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಕಮ್ಡೋ CM. ಇವತ್ತು ಕೊಡ್ತಾರಂಥ ಮಾಹಿತಿ ಬಹಳ ಮುಖ್ಯವಾದಂಥದ್ದು. ಅದು ವಿಶೇಷವಾಗಿ 2024 ಅಗ್ನಿಪಥ ಸ್ಕೀಮ್ನಲ್ಲಿ ಅಗ್ನಿವೀರಕ್ಕೆ ತಯಾರಾಗ್ತಿರುವಂಥ ಭಾವಿ ಅಗ್ನಿವೀರಗಳಿಗೆ ಬೆಂಗಳೂರು ಯಾರು 14 ಡಿಸ್ಟ್ರಿಕ್ಕಿಂದ ಕಂಡಕ್ಟ್ ಮಾಡಿದಂಥ ಮಡಿಕೇರಿ ರ್ಯಾಲಿ ಬಹಳ ಅದ್ಭುತವಾಗಿತ್ತು. ಎಲ್ಲ ಮಕ್ಕಳುಗಳು ಯಾರು ಸೆಲೆಕ್ಷನ್ ಆಗ್ತಾರೋ ಬಿಡ್ತಾರೋ ಒಟ್ಟಲ್ಲಿ ಅಟ್ಲಗದ್ದೆ ಓಟದಲ್ಲಂತೂ ಭಾಗವಹಿಸಿದ್ರು. ಆದರೆ ನಂತರ ಏನಾಗ್ತು ಅಂತ ನಿಮಗೆಲ್ಲ ಗೊತ್ತಿದೆ. ಮತ್ತೊಮ್ಮೆ ರೀಕಂಡಕ್ಟ್ ಮಾಡಲಾಗ್ತು, ಮಕ್ಕಳಿಗೆ ಬಹಳ ಹೆಲ್ಪ್ ಆಯಿತು. ಆದರೆ ಇವತ್ತು ಕೊಟ್ಟಂಥ ಮಾಹಿತಿ ಅದ್ರ ಬಗ್ಗೆನೇ ಹೌದು. ಆದರೆ ಮಾಹಿತಿ ಏನಪ್ಪ ಸರ್, ಎಷ್ಟು ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ, ಮೆರಿಟ್ ಲಿಸ್ಟಲ್ಲಿ ನಮ್ಮ ಹೆಸರು ಬರುತ್ತಾ, ಅದು ಎಷ್ಟು ವೇಕೆನ್ಸಿನ ಬಿಡಲಾಗ್ತಾ ಇದೆ, ನಾನು ಸೆಲೆಕ್ಟ್ ಆಗೇ ಆಗ್ತೇನಾ ಸರ್, ಲಾಸ್ಟ್ ಇಯರ್ಲಿ ನನ್ನ ಮೆರಿಟ್ ಲಿಸ್ಟಲ್ಲಿ ಔಟ್ ಆಗ್ಬಿಟ್ಟೆ, ಈ ಸಲ ಚಾನ್ಸ್ ಇದೆಯಾ, ವೇಕೆನ್ಸಿನ ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು, ಮಾಡ್ತಾರಾ? ಹಾಗಾದರೆ ಡಾಕ್ಯುಮೆಂಟೇಷನ್ ಈಗಲೇ ತಯಾರಿ ಮಾಡ್ಕೊಂಬಿಡ್ಲಾ? ಹಾಗಾದ್ರೆ ಏನೇನು ಡಾಕ್ಯುಮೆಂಟ್ಸ್ ತಯಾರಿ ಮಾಡ್ಕೊಬೇಕು ನಾನು? ಮೆರಿಟ್ ಲಿಸ್ಟ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಯಾವ ಥರ ಬಿಡ್ತಾರೆ, ಈ ಥರ ಹಲವಾರು ಗೊಂದಲಗಳಿಗೆ ನಾವು ಇವತ್ತು ಕೊಡ್ತಂಥ ಮಾಹಿತಿ ನಿಮಗೆ ಬಹಳ ಉಪಯೋಗ ಆಗುತ್ತೆ. ಅದು ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟವಾದಲ್ಲಿ ಇಂಥ ವಿಡಿಯೋಗಳಿಗೆ ಲೈಕ್ ಮಾಡಿ, ಇಷ್ಟ ಆಗಲಂದರೆ ಡಿಸ್ಲೈಕ್ ಮಾಡಿ, ಜೊತೆಗೆ ಕಾಮೆಂಟ್ಸ್ ಮಾಡಿ. ಸಾಧ್ಯವಾದರೆ ನಾವು ಕೂಡ ನಿಮಗೆ ರಿಪ್ಲೈ ಕೊಡ್ತೀವಿ. ಜೊತೆಗೆ ಯಾರು ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ, ಇನ್ನಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಶೇರ್ ಮಾಡಿ. ಡಾಕ್ಯುಮೆಂಟ್ಸ್ ಏನಪ್ಪ ಬೇಕು? ಮೊದಲನಾಗಿ ನಿಮ್ಮದು ಅಡ್ಮಿಟ್ ಕಾರ್ಡು. ಸರ್, ಅಡ್ಮಿಟ್ ಕಾರ್ಡ್ ಸಬ್ಮಿಟ್ ಮಾಡಿಬಿಟ್ಟಿದ್ದೀನಲ್ಲ, ನಿಮ್ಮ ಆನ್ಲೈನ್ ಇರುತ್ತೆ, ಸಮಸ್ಯೆ ಇಲ್ಲ, ಮತ್ತೊಂದು ಪ್ರಿಂಟ್ ತೊಗೊಳ್ಳಿ, ಅಡ್ಮಿಟ್ ಕಾರ್ಡ್ ತೊಗೊಂಡೋಗಲೇಬೇಕು. ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ, ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು, ಶರ್ಟ್ ಅಥವಾ ಟಿ ಶರ್ಟ್ ಹಾಕೊಂಡಿದ್ರೆ ಆಪೋಸಿಟ್ ಕಲರ್ ಹಾಕೊಂಡಿರಬೇಕು, ಏರ್ ಕಟ್ಟಿಂಗ್ ಆಗಿರಬೇಕು, ಶೇವಿಂಗ್ ಆಗಿರಬೇಕು, ಲೇಟೆಸ್ಟ್ ಫೋಟೋ ಅಂದರೆ 6 ತಿಂಗಳ ಒಳಗಡೆ ಇರುವಂಥ ಫೋಟೋಗಳು ಆಗಿರಬೇಕು. ಮಿನಿಮಮ್ 15 ಫೋಟೋನ ತೊಗೊಂಡೋಗಲೇಬೇಕಾಗುತ್ತೆ. ಜೊತೆಗೆ ನಿಮ್ಮ ಪೇರೆಂಟ್ಸ್, ನಿಮ್ಮ ಪೋಷಕರ ತಂದೆ ತಾಯಿಯ ಫೋಟೋ ಬೇಕು. ಮತ್ತೊಂದು ಫ್ಯಾಮಿಲಿ ಫೋಟೋ ಬೇಕು. ಫ್ಯಾಮಿಲಿ ಫೋಟೋನಲ್ಲಿ ಫಸ್ಟ್ ಬ್ಲಡ್ ರಿಲೇಷನ್ ಬರುವಂಥದ್ದು ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿ, ಇಂಥವ್ರು ಮಾತ್ರ ಫ್ಯಾಮಿಲಿ ಫೋಟೋ. ಅದು ಕೂಡ ಅನ್ಮ್ಯಾರಿಡ್ ನಿಮ್ಮ ಬ್ರದರ್ಸ್ ಸಿಸ್ಟರ್ ಇದ್ದರೆ ಮಾತ್ರ. ಮ್ಯಾರಿಡ್ ಇದ್ದರೆ ಅವ್ರಿಗೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಮದುವೆ ಆಗಿಲ್ಲ ನಮ್ಮ ಚಿಕ್ಕವನು ಅಂತಂದರೆ ಅವ್ರಿಗೆ ಮಾತ್ರ ಅವಕಾಶ ಇದೆ ಅಷ್ಟೇ. ಮ್ಯಾರಿಡ್ ಆಗಿ ಮದುವೆ ಆಗಿದ್ದರೆ ಅವ್ರು ತೊಗೊಂಡೋಗಿ ಪ್ರಯೋಜನ ಇಲ್ಲ, ಅವ್ರಿಗೆ ಅದರಿಂದ ಏನು ಪ್ರಯೋಜನವೂ ಕೂಡ ಆಗೋಲ್ಲ, ಹೆಸರು ಮಾತ್ರ ಕೊಡಬೇಕಾಗುತ್ತೆ ಅಷ್ಟೇ. ಇದು ಫೋಟೋಸ್ ಜೊತೆಗೆ ಡಾಕ್ಯುಮೆಂಟೇಷನ್. ಅವರ ಪೇರೆಂಟ್ಸು ಮತ್ತು ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರದು ಕೂಡ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು. ಅದರಲ್ಲಿ ಬಸ್ ಸರ್ಟಿಫಿಕೇಟ್ ಆಗಿರ್ಬೋದು, ಅದು ಮಾಸ್ ಕಾರ್ಡ್ ಆಗಿರ್ಬೋದು, ಅದು ಆಧಾರ್ ಕಾರ್ಡ್ ಜೆರಾಕ್ಸ್, ಇವೆಲ್ಲವೂ ಕೂಡ ನೀವು ಸೆಲ್ಫ್ ಅಟೆಸ್ಟೇಟ್ ಮಾಡಿಸ್ಕೊಂಡು ತೊಗೊಂಡೋಗ್ಬೇಕು. ಮೇನ್ ನೀವು ನೆನ್ಪಿಟ್ಕೊಳ್ಳಿ, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಮಾಸ್ ಕಾರ್ಡು, ನಿಮ್ಮ ಇನ್ಕಮ್ಮು, ಕ್ಯಾಸ್ಟು, ರೆಸಿಡೆನ್ಷಿಯಲ್ಲು ಅಥವಾ ಡೊಮಿಸಿಲ್ಲು, ಕ್ಯಾರೆಕ್ಟರ್ ಸರ್ಟಿಫಿಕೇಟು, ಅನ್ಮ್ಯಾರಿಡ್ ಸರ್ಟಿಫಿಕೇಟು ಎಲ್ಲವೂ ಹೇಳ್ತಾ ಹೋಗ್ತಿದ್ದಾಗಿ ಎಲ್ಲ ಡಾಕ್ಯುಮೆಂಟ್ಸಲ್ಲೂ ಕೂಡ ನಿಮ್ಮ ಹೆಸರು, ನಿಮ್ಮ ಸ್ಪೆಲ್ಲಿಂಗ್ ಕರೆಕ್ಟಾಗಿರಬೇಕು. ಶ್ರೀಧರ CM ಅಂದರೆ ಶ್ರೀಧರ CM ಇರಬೇಕು. CM ಶ್ರೀಧರ ಅಂದರೆ CM ಶ್ರೀಧರನೇ ಇರಬೇಕು. ಎಲ್ಲ ಡಾಕ್ಯುಮೆಂಟ್ಸು ಕೂಡ. ತಂದೆ ತಾಯಿ ಅವರ ಹೆಸರು ಕೂಡ ಸರಿಯಾಗಿರಬೇಕು. ಮಾಸ್ ಕಾರ್ಡಲ್ಲಿ ನಿಮ್ಮದು 10th ಮಾಸ್ ಕಾರ್ಡಲ್ಲಿ ಏನಿದೆ ಸ್ಪೆಲ್ಲಿಂಗ್ ತಂದೆ ತಾಯಿದು ಅದೇ ಥರ ಇರಬೇಕು. ಸರ್ ಇಲ್ವಲ್ಲ ಸರ್, ಈಗೇನು ಮಾಡಲಿ? ಚೇಂಜ್ ಮಾಡಿಸಿ, ನಿಮ್ಮ ಆಧಾರ್ ಕಾರ್ಡೆಲ್ಲ ಚೇಂಜ್ ಮಾಡಿಸಿ. ಯಾಕೆಂದರೆ ಮಿಲಿಟ್ರಿ ಡಾಕ್ಯುಮೆಂಟಲ್ಲಿ 958 ಅಂತೇಳಿ ಒಂದು ಮೇನ್ ಡಾಕ್ಯುಮೆಂಟ್ಸ್ ಇರುತ್ತೆ. ಪಾರ್ಟ್ 2 ಆರ್ಡರ್ ಮಾಡ್ತಾರೆ. ಆ ಆರ್ಡರ್ ಡಾಕ್ಯುಮೆಂಟ್ಸ್ನಲ್ಲಿ ಪಕ್ಕ ಒಂದ್ಸಲಿ ಎಂಟ್ರಿ ಆಯಿತು ಅಂದರೆ ಮತ್ತೊಮ್ಮೆ ಚೇಂಜ್ ಆಗಲ್ಲ, ಚೇಂಜ್ ಮಾಡಲಿಕ್ಕೂ ಕೊಡಲ್ಲ, ಅವರು ಭಾಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಡಾಕ್ಯುಮೆಂಟ್ಸಿಂದ ಪಕ್ಕ ನಿಮ್ಮದು ಸ್ಪೆಲ್ಲಿಂಗ್, ಹೆಸರು, ಅಡ್ರೆಸ್ಸು ಎಲ್ಲವೂ ಕೂಡ ಒಂದೇ ಥರ ಇರಲಿ, ಡೇಟ್ ಆಫ್ ಬರ್ತ್ ಇನ್ಕ್ಲೂಡಿಂಗ್. ಇದು ಡಾಕ್ಯುಮೆಂಟ್ಸ್ ಬಗ್ಗೆ ಸರಿಯಾಗಿ ಗಮನಿಸಿ. ಜೊತೆಗೆ ಇನ್ನೇನು ತೊಗೊಂಡೋಗ್ಬೇಕು ಸರ್? ಇನ್ಕಮ್, ಕ್ಯಾಸ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ರೆಸಿಡೆನ್ಷಿಯಲ್ ಅಥವಾ ಡೊಮಿಸಿಲ್ ನಿಮ್ಗೆ ಗೊತ್ತಿದೆ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ 2 ಥರ ತೊಗೊಂಡೋಗ್ಬೇಕು. ಒಂದು ಸ್ಕೂಲ್ ಅಥವಾ ಕಾಲೇಜಿಂದ, ಇನ್ನೊಂದು ಪಂಚಾಯತಿಯಿಂದ. ಒಂದು ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ನಿಮ್ಮ ಪಂಚಾಯತಿ ಅಧ್ಯಕ್ಷ ಇರ್ತಾರಲ್ಲ ಅವ್ರು ಮಾಡಿದ್ರೆ ಸಾಕಾಗುತ್ತೆ, ಅಥವಾ ಕಾರ್ಪೊರೇಷನ್ದ ನೀವು ಸೈನ್ ಮಾಡಿಸ್ಕೊಳ್ಬೇಕು. ಅನ್ಮ್ಯಾರಿಡ್ ಮದುವೆ ಆಗಿಲ್ಲ ಅಂತೇಳಿ ಅವಿವಾಹಿತ ಅಂತ ತೊಗೊಬೇಕು. ನೆಕ್ಸ್ಟ್ ಬೇಕಂತ ಡಾಕ್ಯುಮೆಂಟ್ಸ್ ಅದರಲ್ಲಿ ಮಾಸ್ ಕಾರ್ಡ್. ನೀವು ಯಾವುದಾದ್ರು ನೀವು 10th ಪಾಸ್ ಆದರೆ 10th, PUC ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ. 10th PUC 2 ತೊಗೊಂಡೋಗಿ. ಒರಿಜಿನಲ್ ಮಾಸ್ಕ್ ನಿಮ್ಮ ಸ್ಕೂಲ್ ಕಾಲೇಜಿಗೆ ಕೊಡ್ತಿಲ್ವಾ? ನೋ ಪ್ರಾಬ್ಲಮ್. ಜೆರಾಕ್ಸ್ ತೊಗೊಂಡು ಅದಕ್ಕೆ 4 ಕಾಪಿನ ಸೀಲ್ ಸಿಗ್ನೇಚರ್ ಮಾಡಿಸಿ. ಒರಿಜಿನಲ್ ಮಾಸ್ ಕಾರ್ಡ್ ಡಿಪಾಸಿಟ್ ಅವರ್ ಕಾಲೇಜ್ ಅಂತೇಳಿ ಅದ್ರ ಬರ್ಸ್ಕೊಳ್ಳಿ. ಗ್ರೀನ್ ಇಂಕಲ್ ಸಿಗ್ನೇಚರ್ ಆಗಿರಲಿ. ಅಕಸ್ಮಾತ್ ಒರಿಜಿನಲ್ ಇದ್ದರೂ ಕೂಡ ನೀವು 4 ಕಾಪಿ ತೊಗೊಂಡೋಗಲೇಬೇಕು. ಜೊತೆಗೆ TC
ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅದು ಒರಿಜಿನಲ್ ಕೊಡಲ್ಲ ಅವರು, ಅದನ್ನು ಜೆರಾಕ್ಸ್ನ ಅಟೆಸ್ಟೆಡ್ ಮಾಡಿಸ್ಕೊಂಡು 4 ಕಾಪಿ ತೊಗೊಂಡೋಗ್ಬೇಕು. ಎಲ್ಲ ಹೇಳ್ತಾರೆ ಎಲ್ಲವೂ ಕೂಡ 4 ಕಾಪಿ ಇರಬೇಕು. ಒಂದು ಕಾಪಿ ನಿಮ್ಮ ಹತ್ರ ನೀವು ಒಂದು ಫೈಲಲ್ಲಿ ನೀಟಾಗಿ ಒಂದು ಫೈಲ್ ಮಾಡಿ ಇಟ್ಕೊಂಬಿಡಿ, ಒಂದು ಕಾಪಿ ಮಾತ್ರ. ಇನ್ನು ಉಳಿದಂಥ 4 ಕಾಪಿನ ಅವ್ರಿಗೆ ಕೊಡಲೇಬೇಕಾಗ್ತದೆ. ಬೋನಫೈಡ್ ಅಥವಾ ಸ್ಟಡಿ ಸರ್ಟಿಫಿಕೇಟ್ ಅದನ್ನು ತೊಗೊಂಡೋಗ್ಬೇಕಾಗ್ತದೆ. ಇದು ಸ್ಕೂಲ್ ಕಾಲೇಜಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್. ಅದು ಬಿಟ್ಟರೆ ನೆಕ್ಸ್ಟ್ ಬೇಕಿರೋಂಥದ್ದು ಅಫಿಡೇವಿಟ್ ಆಲ್ಮೋಸ್ಟ್ ಎಲ್ಲ ತೊಗೊಂಡೋಗಿಲ್ಲ ಅಂದರೆ ನೀವು ಮತ್ತೊಮ್ಮೆ ಮಾಡಿಸ್ಕೊಳ್ಳಿ. ಅವರು ಇಂಡಿಯನ್ ಆರ್ಮಿಲಿ 10 ರೂಪೀಸ್ ಪೇಪರ್ ಸಾಕು ಅಂತ ಹೇಳಿದ್ದಾರೆ, ಸ್ಟ್ಯಾಂಪ್ ಪೇಪರ್ 10 ರೂಪೀಸ್ ಸಾಕಂತೇಳಿ. ಆದರೆ ಕರ್ನಾಟಕದಲ್ಲಿ ಬದಲಾವಣೆ ಆಗಿದೆ. ಕರ್ನಾಟಕದಲ್ಲಿ 10 ರೂಪೀಸ್ 20 ರೂಪೀಸ್ 50 ರೂಪೀಸ್ ಎಲ್ಲವೂ ನಿಂತೋಗಿದೆ. ಇವಾಗಿರುವಂಥ ಸರ್ಕಾರ ಅವರಿಗೆ 100 ರೂಪೀ ಪ್ಲಸ್ಸೇ ಮಾಡಿರೋಂಥದ್ದು. 100 ರೂಪಾಯಿಗಿಂತ ಹೆಚ್ಚು ಇರುವ ಸ್ಟ್ಯಾಂಪ್ ಪೇಪರ್ನ ಖರೀದಿ ಮಾಡಬೇಕು. ಅಂದರೆ 100 ರೂಪಾಯಿ ಇದ್ದೇ ನೀವು ಸ್ಟ್ಯಾಂಪ್ ಪೇಪರ್ ತೊಗೋಬೇಕು. ಅದರಿಂದನೇ ನೀವು ಅಫಿಡೇವಿಟ್ ಮಾಡಿಸ್ಕೊಬೇಕಾಗುತ್ತೆ. ಅಫಿಡೇವಿಟ್ ಮಾಡಿಸ್ಕೊಂಡು ನೀವು ನೋಟ್ರಿ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಬೇಕಿರೋಂಥದ್ದು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಯಾವಾಗಲೂ ಹೇಳ್ತಾ ಇದ್ದೀನಿ, ವೆರಿಫಿಕೇಷನಲ್ಲಿ ಏನಾದರೂ ಸಮಸ್ಯೆ ಆದರೆ ರಿಜೆಕ್ಟ್ ಆಗಿಬಿಡ್ತಾರೆ. ಎಷ್ಟೋ ಮಕ್ಕಳು ರಿಜೆಕ್ಟ್ ಆಗಿದ್ದಾರೆ. ನೀವು ಆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಏನಿದೆ, ನೀವು ಅಥಾರಿಟಿ ಇರುವಂಥ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ನ ಸಿಗ್ನೇಚರ್ ಸೀಲ್ ಆಗಿರಬೇಕು. ಅವ್ರ ಹತ್ರ ಅವರು ಒಂದು ರಿಜಿಸ್ಟರ್ ಇರ್ತದೆ, ರಿಜಿಸ್ಟ್ರಲ್ಲಿ ಎಂಟ್ರಿ ಆಗಿರ್ಬೇಕು, ನಿಮ್ಮ ಸರ್ಟಿಫಿಕೇಟ್ ನಂಬರ್ ಎಂಟ್ರಿ ಆಗಿರಬೇಕು. ವೆರಿಫಿಕೇಷನ್ ಬಂದಾಗ ಈ ಸರ್ಟಿಫಿಕೇಟ್ ನಮ್ಗೆ ಗೊತ್ತಿಲ್ಲ ಅಂತ ರಿಜೆಕ್ಟ್ ಮಾಡಿಬಿಟ್ರೆ ಅವರು, ರಿಪ್ಲೈ ಕೊಟ್ಬಿಟ್ರೆ ಅದು ರಿಜೆಕ್ಟ್ ಆಗ್ಬಿಡ್ತಾರೆ, ಅದು ಸಮಸ್ಯೆ ಆಗುತ್ತೆ. ಒರಿಜಿನಲ್ ಸ್ಪೋರ್ಟ್ಸ್ ಕಾರ್ಡ್ ಏನಿದೆ ಅದನ್ನು ನೀವು ನಿಮ್ಮ ಅಥಾರಿಟಿ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಿಂದ ಸಿಗ್ನೇಚರ್ ಮತ್ತು ಅಲ್ಲಿ ಎಂಟ್ರಿ ಮಾಡಿಸಿ. NCC ABC ನಿಮ್ಮದೇನಿದೆ ಆ ಸರ್ಟಿಫಿಕೇಟ್ ಒರಿಜಿನಲ್ ತೊಗೊಂಡೋಗ್ಬೇಕು. ನೆಕ್ಸ್ಟ್ ರಿಲೇಷನ್ ಸರ್ಟಿಫಿಕೇಟ್, ಯಾರಿಗೆ ತಂದೆ ತಾಯಿ ಮಿಲಿಟ್ರಿಲಿದ್ದರು, ಎಕ್ಸ್ ಸರ್ವಿಸ್ ಮೆನ್ ಆಗಿದ್ದಾರೆ, ಅಥವಾ ಸ್ವಂತ ಅಣ್ಣ ಡ್ಯೂಟಿ ಇದ್ದಾರೆ, ತಮ್ಮನಿಗೆ ಅವಕಾಶ ಇದೆ, ಅಕ್ಕ ಇದ್ದರೆ ತಂಗಿಗೆ ಅಥವಾ ತಮ್ಮನಿಗೆ ಅವಕಾಶ ಇದೆ, ಅಂಥವ್ರು ಕೂಡ ತೊಗೊಂಡೋಗ್ಬೋದು. ಪೊಲೀಸ್ ವೆರಿಫಿಕೇಷನ್ ಸುಮಾರು 15ರಿಂದ 21 ದಿನ ತೊಗೊಳುತ್ತೆ. ಯಾರು ಕಾನ್ಫಿಡೆನ್ಸ್ ಇದೆ, ನಾನೆಲ್ಲ ಎಕ್ಸಲೆಂಟ್ ಹೊಡೆದಿದ್ದೀನಿ, ಹಾಗೆ ಆಗ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆ, ಈಗಲೇ ಅಪ್ಲಿಕೇಶನ್ ಹಾಕೊಂಬಿಡಿ. ಇದರಲ್ಲಿ ಒಂದು 1050 ರೂಪಾಯಿದು 1200 ರೂಪಾಯಿದು ಒಂದು ಬರುತ್ತೆ, ಅದನ್ನೇ ಮಾಡಿಸ್ಕೊಂಬಿಡಿ. ಅದು ಆಲ್ಮೋಸ್ಟ್ ಎಲ್ಲ ಜಾಬ್ಗೂ ಸಂಬಂಧಪಟ್ಟಂತೆ ಇರುತ್ತದೆ. ಜಸ್ಟ್ ಕರ್ನಾಟಕಕ್ಕೆ ಅಂತಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಂತೂ ಕೂಡ ಇರುತ್ತೆ. ಪೊಲೀಸ್ ವೆರಿಫಿಕೇಷನ್ 15ರಿಂದ 21 ದಿನ ಟೈಮ್ ತೊಗೊಳುತ್ತೆ. ಮುಂಚಿತವಾಗಿ ತಯಾರು ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಅದು ಬಿಟ್ಟರೆ ಅಡ್ಮಿಟ್ ಕಾರ್ಡ್ ಎಲ್ಲ ಹೇಳಿದ್ದೀನಿ, ಪೇರೆಂಟ್ಸ್ ಬಗ್ಗೆ ನಾನು ಹೇಳಿದ್ದೀನಿ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಹೇಳಿದ್ದೀನಿ, ಬೋನಫೈಡ್, TC, ಮಾಸ್ ಕಾರ್ಡ್, ಅನ್ಮ್ಯಾರಿಡ್ ಸರ್ಟಿಫಿಕೇಟ್, ಡೊಮಿಸಿಲ್ ಮತ್ತು ರೆಸಿಡೆನ್ಷಿಯಲ್ಲಿ ಭಾಳ ಮಕ್ಕಳಿಗೆ ಕನ್ಫ್ಯೂಷನ್ ಇರುತ್ತೆ. ಏನು ಸರ್ ಡಿಫ್ರೆನ್ಸ್ ಅಂತಂದರೆ, ಡೊಮಿಸಿಲ್ ಸರ್ಟಿಫಿಕೇಟ್ ಏನಿದೆ ನೀವು ಪರ್ಮನೆಂಟ್ ಅಡ್ರೆಸ್, ನೀವು ಎಲ್ಲಿ ವಾಸವಾಗಿದ್ದೀರಾ. ರೆಸಿಡೆನ್ಷಿಯಲ್ ಅಂದರೆ ನೀವು ಒಂದು ಕಡೆ ಯಾವುದೋ ಒಂದು ಹಳ್ಳಿಲಿ ವಾಸವಾಗಿದ್ದಿರಿ, ಬೇರೆ ಕಡೆ ಶಿಫ್ಟ್ ಆಗಿದ್ದೀರಾ, ಒಂದು 5-6 ವರ್ಷದಿಂದ 10 ವರ್ಷದಿಂದ ಬೇರೆ ಕಡೆ ಶಿಫ್ಟ್ ಆಗಿದ್ದೀರಾ, ನೀವು ಅಲ್ಲಿದ್ದೇ ಡಾಕ್ಯುಮೆಂಟ್ಸ್ ಕೊಡ್ತಾಯಿದ್ದೀರಾ, ನೋ ಪ್ರಾಬ್ಲಮ್, ಕೊಡ್ಬೋದು ಏನು ತೊಂದರೆ ಇಲ್ಲ. ವಿ ಆರ್ ಇಂಡಿಯಾ ನೋ ಪ್ರಾಬ್ಲಮ್. ಆದರೆ ಅಡ್ರೆಸ್ಸು 3-4 ಥರ ಚೇಂಜ್ ಆಗಬಾರ್ದು. ಪೊಲೀಸ್ ವೆರಿಫಿಕೇಷನ್ ಆದಾಗ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಾಗ ಅವ್ರು ಸುತ್ತಂಥ ಪರಿಸ್ಥಿತಿ ಬಂತು ಅಂದರೆ ರಿಜೆಕ್ಟ್ ಮಾಡಿಬಿಡ್ತಾರೆ. ಅವಾಗ ಸಮಸ್ಯೆಗಳಾಗಬಾರ್ದು. ಆದ ಕಾರಣ ನೀವು ಡಾಕ್ಯುಮೆಂಟ್ಸ್ ಏನಿದೆ ಪಕ್ಕ ನೀವು ಅಡ್ರೆಸ್ ಇರುವಂಥ ಡಾಕ್ಯುಮೆಂಟ್ಸನ್ನ ತೊಗೊಂಡು ತಂದುಕೊಡಿ. ಓಕೆ, ಡಾಕ್ಯುಮೆಂಟ್ಸ್ ಬಗ್ಗೆ ಎಷ್ಟೇ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಮತ್ತೊಮ್ಮೆ ಮಕ್ಕಳು ಕೇಳ್ತಾನೆ ಇರ್ತಾರೆ, ಸರ್ ಡಾಕ್ಯುಮೆಂಟ್ಸ್ ಏನು ತೊಗೊಂಡೋಗ್ಬೇಕು, ಏನೋ ಬಿಟ್ಟಿದ್ದೀನಾ, ಏನು ಮಿಸ್ ಆಗಿದೆ ಅಂತ ಕೇಳ್ತಾನೆ ಇರ್ತಾರೆ. ಇವತ್ತು ಕೂಡ ನಾನು ಡಾಕ್ಯುಮೆಂಟ್ಸ್ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಕಂಪ್ಲೀಟ್ ಇಂಗ್ಲೀಷಲ್ಲಿ ಅಥವಾ ಹಿಂದಿಲೇ ಇರಬೇಕು. ಇಂಗ್ಲೀಷ್ ಅಥವಾ ಹಿಂದಿನಲ್ಲಿ. ಅದು ಸೌತ್ ಇಂಡಿಯಾದಲ್ಲಿ ಎಲ್ಲರೂ ಕೂಡ ಇಂಗ್ಲೀಷಲ್ಲೇ ಮಾಡಿಸ್ಕೊಳ್ಳೋಂಥದ್ದು. ಇಂಗ್ಲೀಷಲ್ಲಿ ತೊಗೊಂಡೋಗಿ. ಸರ್ ಕನ್ನಡದಲ್ಲಿದೆ ಸರ್ ಮತ್ತೆ ಅಪ್ಲೈ ಮಾಡಲ, ಅವಾಗ ತಿರ್ಗಾಡಲಿಕ್ಕೆ ಹೋಗಬೇಡಿ. ತಗೊಂಡ್ರೆ ವೇಸ್ಟ್ ಅಲ್ಲ. ನೀವು ಜಸ್ಟ್ ಮಿಲಿಟ್ರಿಗೆ ಹೋಗ್ತದೆ ನಾನು ಉಸ್ಕರನೇ ತೊಗೊಳಕ್ಕೆ ಹೋಗಬೇಡಿ. ನೀವು ತಗೊಂಡ್ರೆ ಮತ್ತೊಮ್ಮೆ ಹೆಲ್ಪ್ ಆಗುತ್ತೆ. ಈ ಹೇಳಿದಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು ನೀವು ಕಲೆಕ್ಟ್ ಮಾಡ್ಕೊಳ್ಳಿ, ಎಲ್ಲ ತಯಾರಿ ಮಾಡಿಕೊಂಡು ಒಂದು ಫೋಲ್ಡರ್ ಇಟ್ಕೊಳ್ಳಿ, ಎಲ್ಲ 4 ಜೆರಾಕ್ಸ್ ಮಾಡಿಕೊಂಡು ಸಪ್ರೇಟ್ ಇಟ್ಕೊಳ್ಳಿ. ನಿಮ್ಮ ಹತ್ರ ಒಂದು ಪರ್ಮನೆಂಟ್ ಡಾಕ್ಯುಮೆಂಟ್ಸ್ನ ನಿಮ್ಮ ಮನೇಲಿ ಬಿಟ್ಬಿಡಿ. ನೀವು ತೊಗೊಂಡೋಗ್ಬೇಡಿ. ನೀವು ತೊಗೊಂಡೋಗೋ ಡಾಕ್ಯುಮೆಂಟ್ಸ್ ಸಪ್ರೇಟು ಮನೇಲೇ ಒಂದು ಕಂಪ್ಲೀಟ್ ಒಂದು ಫೋಲ್ಡರ್ ಮಾಡಿಬಿಟ್ಟು ತೆಗೆದಿಟ್ಬಿಡಿ. ಯಾಕಂದ್ರೆ ಬೇಕು ಅಂದಾಗ ಹುಡ್ಕೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಇವತ್ತು ಕೊಟ್ಟಂಥ ಮಾಹಿತಿ ಈ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ, ಇದಕ್ಕೂ ಮುಂಚೆ ಕೊಟ್ಟಂಥ ಒಂದು ವಿಡಿಯೋ, ಮೆರಿಟ್ ಲಿಸ್ಟ್ ಬಗ್ಗೆ ಅಥವಾ ಸೆಲೆಕ್ಷನ್ ಬಗ್ಗೆ ಎಲ್ಲವೂ ಕೂಡ ನಿಮಗೆ ಬಹಳ ಅನುಕೂಲ ಆಗಿರುತ್ತೆ ಅಂತ ನಾನು ನಂಬಿರ್ತೀನಿ. ನಮ್ಮ ಸರಿಗಡ ಮೈಸೂರಲ್ಲಿ ಕೊಡುವಂಥ ಇಂಥ ವಿಡಿಯೋಗಳು ಬಹಳ ಯೂಸ್ಗಳಿಗೆ ಹೆಲ್ಪ್ ಆಗ್ತಾಯಿದೆ. ಖಂಡಿತ ನಮ್ಮ ಯೂಸ್ ನಮಗೆ ಹೆಮ್ಮೆ. ನಮ್ಮ ಯುವ ಪೀಳಿಗೆಗೆ ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಇಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ, ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀವಿ. ಇನ್ನಷ್ಟು ಮಾಹಿತಿಗೆ ನಮ್ಮ ಸರಿಗಡ ಮೈಸೂರು ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಯಾರಾದರೂ ಇನ್ನೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ನಮ್ಮ ಸರಿಗಡ ಮೈಸೂರಿನಲ್ಲಿ ಈಗಾಗಲೇ ನೆಕ್ಸ್ಟ್ ಬ್ಯಾಚ್ ಕೋಚಿಂಗ್ ಶುರುವಾಗಿದೆ. SSC, MTS, ರೈಲ್ವೆ ಪೊಲೀಸ್, NDA, ಅಗ್ನಿಪಥ್, ಅಗ್ನಿವೀರ್ ಮಂಗಳೂರಿಯರು ಮತ್ತು ಬೆಳಗಾವಿಯರು ಮಕ್ಕಳಿಗೆ ಈ ಥರ ಎಲ್ಲ ಥರದ ಕೋಚಿಂಗ್ ನಾವು ರೆಸಿಡೆನ್ಷಿಯಲ್ ನಡೆಸ್ಕೊಡ್ತಾರ ಕಾರಣ ಬಹಳಷ್ಟು ಮಕ್ಕಳು ಸೆಲೆಕ್ಷನ್ ಆಗ್ತಿದ್ದಾರೆ. ಅದಕ್ಕೆ ಉದಾಹರಣೆ ನಮ್ಮ ಮಡಿಕೇರಿ ರ್ಯಾಲಿ ಎಷ್ಟು ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ. ಈ ಸರನ್ನು ಕೂಡ ನಾವು 3rd ರಾಷ್ಟ್ರೀಯ ದಾಖಲೆನ ಕೂಡ ಮಾಡ್ತೀವಿ ಅನ್ನೋದು ನಂಬಿಕೆ ನಮ್ಗೆ ಬಂದಿದೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್.